ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾತಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ವಿಷಯ ಮೊಟ್ಟೆ, ಕೋಳಿ ಮೊಟ್ಟೆ, ಎಗ್. ಈ ಕೋಳಿ ಮೊಟ್ಟೆ ಅಂದ ತಕ್ಷಣವೇ ಹಲವಾರು ರೀತಿಯ ಡೌಟ್ಸ್ಗಳು ಹಲವಾರು ಜನರಿಗೆ ಬರ್ತದೆ. ಕೋಳಿ ಮೊಟ್ಟೆ ತಿನ್ನಬೇಕೋ ಬೇಡವೋ, ತಿಂದರೆ ಯಾವ ಭಾಗ ತಿನ್ನಬೇಕು, ಬಿಳಿ ಭಾಗ ತಿನ್ನಬೇಕು, ಹಳದಿ ಭಾಗ ತಿನ್ನಬೇಕು, ತಿಂದರೆ ಏನಾದರೂ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತಾ, ವೆಯ್ಟ್ ಜಾಸ್ತಿ ಆಗ್ತೀವ, ಹೀಗೆ ಹಲವಾರು ರೀತಿಯ ಒಂದು ಅನುಮಾನಗಳಿದೆ, ಡೌಟ್ಸ್ಗಳಿದೆ. ಇವತ್ತಿನ ಈ ಒಂದು ಸಂಚಿಕೆ ಮಾಡ್ತಿರೋ ಒಂದು ಸದುದ್ದೇಶ ಅವರ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಬೇಕು, ಅವರ ಅನುಮಾನಗಳಿಗೆ ತೆರೆ ಎಳಿಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಂಚಿಕೆಯನ್ನು ಮಾಡ್ತಾಯಿದ್ದೀನಿ. ಈ ಒಂದು ಸಂಚಿಕೆಯಲ್ಲಿ ಈ ಮೊಟ್ಟೆಯ ಮಹತ್ವ ಏನು, ಇದರಲ್ಲಿ ಎಷ್ಟು ಪೋಷಕಾಂಶಗಳಿದೆ, ನಮ್ಮ ದೇಹದ ಆರೋಗ್ಯವನ್ನು ಹೆಚ್ಚಿಸಲು ಇದೆಷ್ಟು ಸಹಕಾರಿಯಾಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಕೋಳಿ ಮೊಟ್ಟೆ, ಎಗ್ ಅಂದ ತಕ್ಷಣ ನಿಮ್ಮ ಮನಸ್ಸಿಗೆ ಬರೋದೇನೋ ಪ್ರೋಟೀನ್ ಜಾಸ್ತಿ ಇದೆ ಅಂತ. ಹೌದು, ಇದರಲ್ಲಿ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ಮೊಟ್ಟೆಯಲ್ಲಿ 7 ಗ್ರಾಮ್ನಷ್ಟು ಪ್ರೋಟೀನ್ ಇದೆ. ಈ ಒಂದು ಮೊಟ್ಟೆಯಲ್ಲಿ 2 ಭಾಗ ಇದೆ, ಒಂದು ಬಿಳಿ ಭಾಗ, ಇನ್ನೊಂದು ಹಳದಿ ಭಾಗ. ಬಿಳಿ ಭಾಗವನ್ನು ಎಗ್ ಆಲ್ಬುಮಿನ್ ಅಂತ ಕರೀತಾರೆ, ಹಾಗೂ ಹಳದಿ ಭಾಗವನ್ನು ಎಗ್ ಯೋಕ್ ಅಂತ ಕರೀತಾರೆ. ಈ ಬಿಳಿ ಭಾಗದಲ್ಲಿ 4 ಗ್ರಾಮ್ನಷ್ಟು ಪ್ರೋಟೀನ್ ಇದೆ. ಇದರಲ್ಲಿ ಯಾವುದೇ ರೀತಿಯ ಫ್ಯಾಟ್ ಇರೋದಿಲ್ಲ, ಹಾಗೂ ಯಾವುದೇ ರೀತಿ ಕ್ಯಾಲೋರೀಸ್ ಇರೋದಿಲ್ಲ. 4 ಗ್ರಾಮ್ನಷ್ಟು ಪ್ರೋಟೀನ್ ಇರ್ತದೆ, ಹಾಗೂ ನೀರಿನ ಅಂಶ ಇರ್ತದೆ. ಆದರೆ ಎಗ್ ಯೋಕ್ ಹಳದಿ ಭಾಗದಲ್ಲಿ 3 ಗ್ರಾಮ್ನಷ್ಟು ಪ್ರೋಟೀನ್ ಇರ್ತದೆ, ಫ್ಯಾಟ್ಸ್ ಇರ್ತದೆ, ಹಾಗೂ ಗುಡ್ ಕೊಲೆಸ್ಟ್ರಾಲ್ ಇರ್ತದೆ, ಜೀವಸತ್ವಗಳಿರ್ತದೆ, ವೈಟಮಿನ್ಸ್ಗಳಿರ್ತದೆ. ಇದರಲ್ಲಿ ಫ್ಯಾಟ್ ಸ್ಯಾಲ್ಯುಬಲ್ ವೈಟಮಿನ್ಗಳಾದ ವೈಟಮಿನ್ ಎ, ವೈಟಮಿನ್ ಡಿ, ವೈಟಮಿನ್ ಇ, ವೈಟಮಿನ್ ಕೆ ಹೆಚ್ಚಾಗಿ ಇರ್ತದೆ. ಅದರ ಜೊತೆಗೆ ವೈಟಮಿನ್ B12 ಇದೆ, ಬಯೋಟಿನ್ ಇದೆ, ಕೋಲಿನ್ ಇದೆ, ಐರನ್ ಇದೆ, ಹಾಗೂ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸು, ಈ ಎಲ್ಲ ಒಂದು ಅಂಶಗಳು, ಪೋಷಕಾಂಶಗಳು ಹಳದಿ ಭಾಗದಲ್ಲಿದೆ. ವಿಪರ್ಯಾಸ ಏನು ಅಂತಂದರೆ, ಮೊಟ್ಟೆ ತಿನ್ನಬೇಕಾದ್ರೆ ಕೆಲವರು ಏನು ಮಾಡ್ತಾರೆ, ಬರೀ ಬಿಳಿ ಭಾಗ ತಿಂತಾರೆ, ಹಳದಿ ಭಾಗ ತಿನ್ನೋದಿಲ್ಲ. ಇನ್ನು ಕೆಲವರು ಹಳದಿ ಭಾಗನ ಎಸ್ತೇ ಬಿಡ್ತಾರೆ. ಆದರೆ ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನೀವು ಮೊಟ್ಟೆ ತಿನ್ನಬೇಕಾ, ಸಂಪೂರ್ಣವಾಗಿರೋ ಮೊಟ್ಟೆ ತಿನ್ನಿ, ಬಿಳಿ ಭಾಗನೂ ತಿನ್ನಿ, ಹಳದಿ ಭಾಗನೂ ತಿನ್ನಿ, ಯಾವುದೇ ಒಂದು ಭಾಗನ ತಿನ್ನಕ್ಕೆ ಹೋಗಬೇಡಿ. ಯಾಕೆಂದರೆ ಹಳದಿ ಭಾಗದಲ್ಲೂ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಪೋಷಕಾಂಶಗಳಿರ್ತದೆ. ಈ ಹಳದಿ ಭಾಗದಲ್ಲಿ ಕೋಲಿನ್ ಹಾಗೂ ಐರನ್ ಅಂಶ ಇದೆಯಲ್ಲ, ಈ ಅಂಶ ಏನು ಮಾಡ್ತದೆ ಅಂದರೆ ನಮ್ಮ ಮೆದುಳಿನ ಒಂದು ಡೆವಲಪ್ಮೆಂಟ್ಗೆ, ಬ್ರೈನ್ ಡೆವಲಪ್ಮೆಂಟ್ಗೆ, ಮೆಮೊರಿಗೆ, ನಮ್ಮ ಬುದ್ಧಿಶಕ್ತಿ ಬೆಳವಣಿಗೆಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು. ಈ ಪೋಷಕಾಂಶಗಳು ಹಳದಿ ಭಾಗದಲ್ಲಿರ್ತದೆ. ಆದ್ದರಿಂದ ಇವನ್ನು ನೀವು ಸೇವನೆ ಮಾಡಬೇಕಾಗ್ತದೆ. ಹಾಗೂ ಇದರಲ್ಲಿ ನಮ್ಮ ನರಗಳಿಗೆ, ನರ್ವಸ್ ಸಿಸ್ಟಮ್ಗೆ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ಅಂಶ ಇದೆ. ವೈಟಮಿನ್ B12 ಇದೆ. ಹಾಗಾಗಿ ನಮ್ಮ ನರಗಳ ಒಂದು ಆ್ಯಕ್ಟಿವಿಟಿಗೆ, ಆರೋಗ್ಯಕ್ಕೆ ಹಳದಿ ಭಾಗ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಪೋಷಕಾಂಶ. ಹಾಗೂ ಈ ಒಂದು ಹಳದಿ ಭಾಗದಲ್ಲಿ ಬಯೋಟಿನ್ ಅಂತ ಒಂದು ಅಂಶ ಇದೆ. ಈ ಬಯೋಟಿನ್ ಏನು ಮಾಡ್ತದೆ ಅಂದರೆ ನಮ್ಮ ಚರ್ಮದ ಆರೋಗ್ಯಕ್ಕೆ, ಕೂದಲಿನ ಆರೋಗ್ಯಕ್ಕೆ, ಹಾಗೂ ಉಗುರಿನ ಆರೋಗ್ಯಕ್ಕೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಪೋಷಕಾಂಶ. ಆದ್ದರಿಂದ ಹಳದಿ ಭಾಗವನ್ನು ಒಳಗೊಂಡಂತೆ ನೀವು ಬಿಳಿ ಭಾಗವನ್ನು ಸೇರಿಸಿ ನೀವು ಮೊಟ್ಟೆಯನ್ನು ನೀವು ತಿನ್ನೋದ್ರಿಂದ ಸಂಪೂರ್ಣವಾದ ಒಂದು ಪೋಷಕಾಂಶಗಳು ನಿಮ್ಮ ದೇಹಕ್ಕೆ ಸಿಗ್ತದೆ. ಈ ಒಂದು ಮೊಟ್ಟೆಯಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ, ತುಂಬನೇ ವೆಯ್ಟ್ ಜಾಸ್ತಿ ಇರ್ತಕ್ಕಂಥವ್ರು, ವೆಯ್ಟ್ ರಿಡಕ್ಷನ್ ಮಾಡಬೇಕು, ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಉದ್ದೇಶ ಇದ್ದಂಥವ್ರು, ಅಥವಾ ತುಂಬ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದಂಥವ್ರು ಬೇಕಿದ್ರೆ ಈ ಎಗ್ ವೈಟ್, ಬಿಳಿ ಭಾಗ ಮಾತ್ರ ತಿನ್ಬೋದು. ಆದರೆ ಹೆಚ್ಚಿನ ಜನರು ಈ ಎಲ್ಲ ಒಂದು ಅಂಶಗಳು, ಪೋಷಕಾಂಶಗಳು ಸಿಗಬೇಕು ಅಂತಂದರೆ ಬಿಳಿ ಭಾಗ, ಹಳದಿ ಭಾಗ ಎರಡನ್ನೂ ತಿನ್ನಬೇಕಾಗ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಮೊಟ್ಟೆಯ ಮಹತ್ವ ಏನು, ಇದರಲ್ಲಿ ಯಾವ ಯಾವ ಪೋಷಕಾಂಶಗಳಿದೆ, ಯಾವ ಬಿಳಿ ಭಾಗದಲ್ಲಿ ಯಾವ ಪೋಷಕಾಂಶ ಇದೆ, ಹಳದಿ ಭಾಗದಲ್ಲಿ ಯಾವ ಪೋಷಕಾಂಶಗಳಿದೆ, ಇದು ನಮ್ಮ ಆರೋಗ್ಯವನ್ನು ಸುಧಾರಿಸಲು, ಆರೋಗ್ಯವನ್ನು ಹೆಚ್ಚಿಸಲು ಯಾವ ರೀತಿ ಸಹಕಾರಿಯಾಗಿದೆ ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.